ಲಿಂದ ಜಿಲ್ಲಾ ರೈತ ಮೋರ್ಚಾ ಪರವಾಗಿ ಪದಾಧಿಕಾರಿಗಳೆಲ್ಲರೂ ಭಾಗವಹಿಸಿವಿ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರೈತಗಳಿಗೆ ಸಂಬಂಧಪಟ್ಟಿರೋ ಭಾಳ ಸ್ಕೀಮ್ಗಳನ್ನ ತೆಗೆದುಹಾಕಿದೆ. ಕೃಷಿ ಸಮ್ಮಾನ ಯೋಜನೆ ಆಗಿರ್ಬೋದು, ವಿದ್ಯಾರ್ಥಿ ನಿಧಿ ಯೋಜನೆ ಆಗಿರ್ಬೋದು, 2 ಸತಿ ಹಾಲಿನ ದರ ರೇಟ್ ಹೆಚ್ಚಿಗೆ ಮಾಡಿದೆ. ಆದರೆ ಅದನ್ನು ರೈತರುಗಳಿಗೆ ಕೊಡ್ತೀವಿ ಪ್ರೋತ್ಸಾಹಧನ ಅಂತ ಹೇಳಿದರು, ಅದನ್ನೂ ಕೊಟ್ಟಿಲ್ಲ. ಸುಮಾರು ಸ್ಕೀಮ್ಗಳನ್ನ ಈಗಿನ ಸರ್ಕಾರ ರೈತ ಪರ ಕಾಂಗ್ರೆಸ್ ರೈತ ವಿರೋಧಿ ಸರ್ಕಾರ ಇದೆ. ಇದನ್ನು ಪ್ರತಿಯೊಂದು ಕರೆಂಟಿಂದು ಮೊದಲು ಒಂದು 30-40 ಸಾವಿರ ರೂಪಾಯಿಯಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಸಿಗ್ತಾ ಇತ್ತು. ಇವತ್ತಿಗೆ 2.5 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಯೂನಿಟಿಗೆ ಹೆಚ್ಚಿಗೆ ಡಬಲ್ ರೇಟು ಹೆಚ್ಚಿಗೆ ಮಾಡಿದರು. ಇದೇ ರೀತಿ ಮಿನಿಮಮ್ ಒಂದು ರೈತದ ಒಂದು ದುಡ್ಡು ಅಮೌಂಟನ್ನ ಟ್ರಾನ್ಸ್ಫಾರ್ಮರ್ವರೆಗೆ ಭಾಳ ಒಂದು ಭಾರ ಆಗಿದೆ. ಅದಕ್ಕೋಸ್ಕರ ಈ ಸರ್ಕಾರ ತೊಲಗಬೇಕಪ್ಪ ಅಂತೇಳಿ ನಾವು ಒಂದು BJP ರೈತ ಮೋರ್ಚಾ ವತಿಯಿಂದ ಇದನ್ನ ಉಗ್ರವಾಗಿ ಈಗಿನ ಸರ್ಕಾರ ರೈತ ವಿರೋಧಿ ಸರ್ಕಾರಗಳು ಹಿಂದುಗಡೆ ಹಲವಾರು ಒಂದು ರೈತ ಪರ ಕಾರ್ಯಕ್ರಮಗಳನ್ನ ಕೂಡ ನಿಲ್ಲಿಸಿದೆ. ತಮಗೂ ಗೊತ್ತಿದೆ ಎಷ್ಟು ಕಾರ್ಯಕ್ರಮಗಳನ್ನ ನಿಲ್ಲಿಸಿದಾರಪ್ಪ ಅಂತೇಳಿ. ಇವರು ಹೊಸ ಸ್ಕೀಮ್ ಕೊಡೋದಿರಲಿ, ಹಳೆ ಹಿಂದುಗಡೆ ಇರೋ ಒಂದು ಬಸವರಾಜ ಬೊಮ್ಮಾಯಿಯವರ ಸರ್ಕಾರ, ನಮ್ಮ BJP ಸರ್ಕಾರ ಇರೋ ಹೊತ್ತಿನಲ್ಲಿ ಏನೇನು ಸ್ಕೀಮ್ಗಳು ಇದ್ದವು ಆ ಸ್ಕೀಮ್ಗಳನ್ನೆಲ್ಲವೂ ತೆಗೆದುಹಾಕಿದಾರ. ಹೊಸ ಸ್ಕೀಮ್ಗಳು ಇವ್ರು ಏನು ಮಾಡ್ತಾ ಇದಾರ, ಇದು ಭ್ರಷ್ಟಾಚಾರ ಮಿತಿಮೀರಿದೆ. ವಾಲ್ಮೀಕಿ ಮಹರ್ಷಿ ನಿಗಮ ಇದರಲ್ಲಿ ಸುಮಾರು 187 ಕೋಟಿ ಒಂದು ಅನುದಾನ ದುರ್ಬಳಕೆ ಆಗಿದೆ. ಡೈರೆಕ್ಟ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿದೆ. ಹಿಂದುಗಡೆ 40% PCM ಅಂತೇಳಿ ಬಸವರಾಜ ಬೊಮ್ಮಾಯಿಯವ್ರ ಬಗ್ಗೆ ಫೋಟೋಗಳು ಹಾಕ್ಕೊಂಡು ಅದೆಲ್ಲ ಮಾಡಿದರು. ಇವತ್ತು ಸ್ವಾಮಿ ಡೈರೆಕ್ಟ್ 100% ಅಕೌಂಟಲ್ಲಿಂದ ವಾರ್ಷಿಕ ಮಹರ್ಷಿ ವಾಲ್ಮೀಕಿ ನಿಗಮ ಇದರಿಂದ ಡೈರೆಕ್ಟ್ 100% ಟ್ರಾನ್ಸ್ಫರ್ ಆಗಿದೆ ಸ್ವಾಮಿ. ಇದಕ್ಕೇನು ಹೇಳ್ತಾರೆ ತಾವು? ಮುಖ್ಯಮಂತ್ರಿ ಏನು ಹೇಳ್ತಾ ಇದಾರಪ್ಪ ಅಂತಂದರೆ ಇದಕ್ಕೆ ನನಗೆ ಸಂಬಂಧ ಇಲ್ಲ, ಅಧಿಕಾರಿಗಳು ಮಾಡ್ಯಾರ ಅಂತೇಳಿ. ಸ್ವಾಮಿ, ಮುಖ್ಯಮಂತ್ರಿ ಆಗಿರೋದು ರಾಜ್ಯದ ಒಂದು ಮುಖ್ಯಮಂತ್ರಿ, ಇಂಥವ್ರೆಲ್ಲ ಆಡಳಿತ ಸುಧಾರಣೆ ಮಾಡ್ಬೇಕಂತೇಳಿ ಮಾಡಿರೋದು. ಆದರೆ ನೀವು ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಏನು ಒಂಥರ ಬಾಲಿಶವಾಗಿ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಮಾತಾಡ್ದಂಗೆ ಮಾತಾಡ್ತಾರ. ಒಪ್ಕೊಂಡಾರ ಕೂಡ ಅವರು ಕಣ್ಪಾಲ ಐನಾಥ್ ರೆಡ್ಡಿ ಅಂತೇಳಿ ಬಳ್ಳಾರಿ ಜಿಲ್ಲಾ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು.